ಗಾಬರಿ ಆಗ್ಬೇಡ, ಬಂದು ನಿಂತ್ಕೊಂಡು ವ್ಯಾಪಾರ ದುಡ್ಡು ಎಂಟು ಮತ್ತು ಈ ಸರಿ ಈ ಹಬ್ಬ ಮಾಡೋದು ಒಂದು ದಾನ ಧರ್ಮ ಎಲ್ಲ ರೀತಿ ಜನಗಳಿಗೆ ನಾವು ದಾನ ಧರ್ಮ ಮಾಡ್ತೀವಿ. ಒಂದೇ ಸಮಾಜಕ್ಕೆ ಮಾಡಬೇಕು ಅಂತೇನಿಲ್ಲ, ಎಲ್ಲ ಸಮಾಜಕ್ಕೆ ದಾನ ಧರ್ಮ ಮಾಡ್ತೀವಿ. ಏನಕ್ಕಂತಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು ಅಂತಂದು ನಾವು ಮಾಡ್ತೀವಿ. ಆ ದೇವ್ರನ್ನ ನಾವು ಎಲ್ಲ ಸಮಾಜದವ್ರನ್ನ ಒಳ್ಳೆ ಚೆನ್ನಾಗಾಗಲಿ ಅಂದ್ಕೊಂಡು ನಾವು ಒಂದು ಬೇಡ್ತೀವಿ. ಸರ್, ಈಗ ಹೇಗಿದೆ ಸರ್ ಕುರಿ ರೇಟ್ ಎಲ್ಲ? ಪ್ರತಿ ವರ್ಷ ರೇಟ್ ಜಾಸ್ತಿ ಆಗುತ್ತೆ. ಕುರ್ಬಾನಿ ಕೊಡೋದು ಕೂಡ ಯಾವ ಥರ ಇದೆ? ಇಲ್ಲ, ಆ ಥರ ಏನೂ ಇಲ್ಲ. ಮ್ಯಾಕ್ಸಿಮಮ್ ರೇಟು ಐತೆ. ರೈತರುಗಳು ಸಾಕ್ತಾರೆ, ಸಾಕ್ಬಿಟ್ಟು ತೊಗೊಬಂದು ಅವರು ವರ್ಷಾನುಪೂರ್ತಿ ಸಾಕಿ ತೊಗೊಬಂದು ಕೊಡ್ತಾರೆ. ಬಟ್ ಆ ಥರ ಏನು ಜಾಸ್ತಿ ಏನಿಲ್ಲ, ಒಂದು ಲೆವೆಲಾಗಿ ರೇಟ್ ಐತೆ. ಆ ಥರ ಏನೂ ಇಲ್ಲ. ರೈತರುಗಳಿಗೂ ಒಳ್ಳೇದಾಗುತ್ತೆ ಮತ್ತು ನಮಗೂ ಒಳ್ಳೇದಾಗುತ್ತೆ ಅಂತ ನಾವು ನಿಮ್ಮ ಹಬ್ಬದ ಉದ್ದೇಶ ಏನು ಅಂತೀವಿ? ಈ ಹಬ್ಬದ ಉದ್ದೇಶ ಏನು ಅಂತಂದರೆ ನಾವೊಂದು ಕುರ್ಬಾನಿ ಅಂತ ಕೊಡ್ತೀವಿ ಬಕ್ರೀದ್ ಹಬ್ಬಕ್ಕೆ. ಅದು ಒಂದು ದಾನ ಮಾಡ್ತೀವಿ. ಸೊ ಎಲ್ಲ ಶಾಂತಿ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಆ ಉದ್ದೇಶಕ್ಕೆ ಆ ದಾನ ಮಾಡೋದು ಸರ್. ಈ ಸತಿ ರೇಟ್ ಎಲ್ಲ ತುಂಬ ಒಳ್ಳೆ ರೇಟ್ ಕೊಟ್ಟರು, ಬಂದರು ರೈತರೆಲ್ಲ. ಅವ್ರಿಗೂ ಎಲ್ಲ ಒಳ್ಳೇದಾಗಲಿ ಅಂತ ನಾವು ಏನೋ ಅವ್ರ ಜೊತೆ ಜಾಸ್ತಿ ಚರ್ಚೆ ಮಾಡಿಲ್ಲ. ಅವ್ರಿಗೂ ಒಳ್ಳೇದಾಗಬೇಕು. ನಮಗೂ ಹಬ್ಬಕ್ಕೆ ಒಳ್ಳೆ ಮರಿ ಕೊಟ್ಟರು. ಅವರು ಇಲ್ಲಿ ತಂದು ಭಾರಿ ಒಳ್ಳೆ ಜಾಗದಲ್ಲಿ ಮರಿ ತಂದು ಅವ್ರು ಮಾರಿದ್ರಲ್ಲ, ಭಾರಿ ಸಂತೋಷ, ಭಾರಿ ಖುಷಿ ಆಯಿತು. ಈಗ ಪ್ರತಿ ವರ್ಷ ಮರಿಗಳು ಜಾಸ್ತಿ ಆಗ್ತವೆ ಮತ್ತು ರೇಟ್ಗಳು ಜಾಸ್ತಿ ಆಗ್ತವೆ. ಈ ಬಾರಿ ಯಾವ ರೀತಿ ಒಳ್ಳೆ ಮರಿ ಸಿಕ್ಕಿದೆ? ಈ ಬಾರಿ ಮರಿ ಎಲ್ಲ ಒಳ್ಳೆ ಸಿಕ್ತು. ಒಂದು ಅವರು 1000 ರೂಪಾಯಿ ಎಲ್ಲ ಮರಿಗೆ ಜಾಸ್ತಿ ಕೇಳಿದ್ರು. ನಾವು ಭಾರಿ ಖುಷಿಯಿಂದ ಸಂತೋಷದಿಂದ ಕೊಟ್ಟಿದ್ದೀವಿ. ಕೇಳಿ ಅವ್ರಿಗೂ ಒಮ್ಮೆ ಕೇಳಿ ಅವ್ರ ಸಂತೋಷನ ಏನು ಅಂತ ಒಂದು ಮಾತು ಕೇಳ್ಕೊಳ್ಳಿ. ಎಷ್ಟು ಮರಿ ತಗೊಂಡಿದ್ದೀರಾ ಸರ್? ಈಗ 8 ತಗೊಂಡಿದ್ದೀವಿ ಸರ್. ಭಾರಿ ಜೋರ ಮಾಡ್ತೀರಿ ಹಬ್ಬ? ಸಾಮಾನ್ಯ ಅದೇ ರೀತಿ ಮಾಡ್ತೀವಿ. ಆ ಪರಮಾತ್ಮ ಕೊಟ್ಟಿದ್ದು ಅವನಿಗೆ ಈ ವರ್ಷಕ್ಕೊಮ್ಮೆ ನಮ್ಮ ಕಡೆಯಿಂದ ಅದು ಕೊಡ್ತೀವಿ ಸರ್.